ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ವಾರ್ಷಿಕವಾಗಿ ರೈತರ ಖಾತೆಗಾದ್ರೆ ಸರ್ಕಾರದ ಕಡೆಯಿಂದ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ. ಪ್ರತಿ 3 ಕಂತಿನಂತೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣವನ್ನಾದ್ರೆ ಬಿಡುಗಡೆ ಮಾಡಲಾಗ್ತದೆ. ಓಕೆನಾ. ಸೊ ಇದೇ ನಿಟ್ಟಿನಲ್ಲಿ ಈಗ ಒಂದು ಮಹತ್ವದ ಮಾಹಿತಿ ಆದ್ರೆ ಬಂದಿರತಕ್ಕಂಥದ್ದು. ಈ 3 ಕೆಲಸಗಳು ಕಡ್ಡಾಯ ಆಗಿರುತ್ತೆ. ಈ 3 ಕೆಲಸವನ್ನ ಮಾಡಿದ್ರೆ ಮಾತ್ರ ಮುಂದಿನ ಕಂತು ನಿಮ್ಮ ಖಾತೆಗೆ ಬರ್ತಕ್ಕಂಥದ್ದು PM ಕಿಸಾನ್ ಯೋಜನೆಯ ಮೂಲಕ ಅಂತ ಹೇಳಿ ಇದೀಗ ಸರ್ಕಾರದ ಕಡೆಯಿಂದ ತಿಳಿಸಲಾಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನ್ ಅನ್ನ ತಿಳ್ಕೊಂತಾ ಹೋಗೋಣ. ಹೌದು, ಈಗ PM ಕಿಸಾನ್ ಯೋಜನೆಯ ಮೂಲಕ ಹಣವನ್ನು ಪಡಿತಕ್ಕಂತಹ ರೈತರಿಗೆ ಒಂದು ಮಹತ್ವದ ಮಾಹಿತಿ. ಈ 3 ಕೆಲಸಗಳು ಕಡ್ಡಾಯ ಆಗಿರತ್ತೆ. ಸೊ ಇದರಲ್ಲಿ ನೀವು 1 ಕೆಲಸ ಅಥವಾ 2 ಕೆಲಸ ಮಾಡಿದ್ರೂ ಸಹ 3 ಕೆಲಸಗಳು ಮಾಡ್ತಕ್ಕಂಥದ್ದು ಕಡ್ಡಾಯ ಆಗಿರತ್ತೆ. ಓಕೆನಾ. ಸೊ ಮುಂದಿನ ಕಂತು ಬೇಕಂತಂದ್ರೆ ಈ 3 ಕೆಲಸಗಳು ನಿಮ್ಮದು ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಸೊ ಮೊದಲನೇ ಒಂದು ಹೊಸ ಕೆಲಸ ನೀವು ಮಾಡಬೇಕಾಗಿರೋದು ಅಂತಂದರೆ ನಿಮ್ಮ ಒಂದು EKYC ಪೂರ್ಣಗೊಂಡಿರಬೇಕಾಗಿರತ್ತೆ. EKYC ಮಾಡಿಸಿದವ್ರಿಗೆ ಮಾತ್ರನೇ PM ಕಿಸಾನ್ ಯೋಜನೆಯ ಹಣ ಬರ್ತಕ್ಕಂಥದ್ದು. ನಂತರ ಭೂ ದಾಖಲೆ ಪರಿಶೀಲನೆ, ನಿಮ್ಮ ಎಲ್ಲ ದಾಖಲಾತಿಗಳನ್ನು ಸಹ ಸರಿಯಾಗಿದೆಯಾ ಅಂತ ಹೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು. ಮೂರನೇ ಒಂದು ಮುಖ್ಯವಾದ ಕಡ್ಡಾಯವಾದ ಕೆಲಸ ಅಂತಂದರೆ ಬ್ಯಾಂಕ್ DBT ಸಕ್ರಿಯ ಇದೆಯೋ ಇಲ್ವೋ ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಗಿರುತ್ತೆ. ಈ 3 ಕೆಲಸಗಳನ್ನು ಕಡ್ಡಾಯವಾಗಿ ನೀವು ಎಲ್ಲ ಸಕ್ರಿಯವಾಗಿ ಮಾಡಿದ್ದರಲ್ಲಿ ನಿಮಗೆ PM ಕಿಸಾನ್ ಯೋಜನೆಯ ಮೂಲಕ ಹಣ ಎಂದಿನಂತೆ ಪ್ರತಿ 4 ತಿಂಗಳಿಗೊಮ್ಮೆ ನಿಮ್ಮ ಖಾತೆಗಾದರೆ ಬರುತ್ತೆ. ಓಕೆನಾ. ಸೊ ಈಗಾಗಲೇ 23ನೇ ಕಂತಲ್ಲಿದ್ದೀವಿ. ಸೊ 23ನೇ ಕಂತು ಸಹ ನಿಮ್ಮ ಖಾತೆಗೂ ಸಹ ಬರುತ್ತೆ. ಓಕೆನಾ. ಸೊ ಈಗಾಗಲೇ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥವ್ರು ತಿಳಿಸ್ಕೊಡಿ ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳಿ. ಸೊ ಇದು ಇವತ್ತಿನ ಒಂದು ವಿಡಿಯೋದು. ಈ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.